ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲೈನಿಂಗ್ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಬಿಗಿನರ್ಸಿಗಾಗಿ ಯೂಸ್ಫುಲ್ ಆದ ವಿಡಿಯೋ ನೋಡಿ ನೀವು ಕಲ್ಕೋಬಹುದು ಬ್ಲೌಸ್ ಸ್ಟಿಚಿಂಗ್ ಹೇಗೆ ಮಾಡೋದಂತ. ಈಗ ನೋಡಿ, ಎರಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಸೇರಿಸಿ ಸ್ಟಿಚಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎರಡನ್ನು ಜೋಡಿಸ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೋಬೇಕು. ಫಸ್ಟು ಸುತ್ತಲೂ ಸ್ಟಿಚಿಂಗನ್ನು ಮಾಡ್ಕೋಬೇಕು. ಎರಡು ಕರೆಕ್ಟಾಗಿ ಇಟ್ಕೊಳ್ಳಿ, ನೀರಿಗೆ ಅದು ಬರುವ ಹಾಗೆ ಇಟ್ಕೋಬೇಡಿ. ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಿ. ಯಾರೆಲ್ಲ ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಸ್ಟಿಚಿಂಗನ್ನು ಅರ್ಥ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ. ದಯವಿಟ್ಟು ಸ್ಕಿಪ್ ಮಾಡಲಾರದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುತ್ತೇನೆ. ನೋಡಿ, ಈ ರೀತಿ ಲೈನಿಂಗನ್ನು ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಸ್ಟಿಚ್ಚನ್ನು ಮಾಡಬೇಕು. ಆಮೇಲೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನೆಲ್ಲ ಕಟಿಂಗ್ ಮಾಡ್ಕೋಬೇಕು. ನೋಡಿ, ಎಲ್ಲ ಇದನ್ನು ಕಟಿಂಗ್ ಮಾಡ್ಕೋಬೇಕು. ಲೈನಿಂಗ್ ಬ್ಲೌಸು ಈಸಿಯಾಗಿದೆ, ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ತುಂಬ ಈಸಿಯಾಗಿದೆ. ಮನೇಲಿ ನೀವು ವೇಸ್ಟ್ ಬಟ್ಟೆನ ತಗೊಂಡು ನೋಡಿ ಕಟಿಂಗ್ ಮಾಡಿಕೊಂಡು ಒಮ್ಮೆ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈಗ ಸ್ಟಿಚಿಂಗ್ ಆಯಿತು, ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಆಯಿತು. ಈಗ ಟಕ್ಸ್ ಹಾಕ್ಕೊಳ್ಳೋಣ. ಅರ್ಧ ಇಂಚು ಟಕ್ಸ್ ಹಾಕ್ಕೋಬೇಕು. ಉದ್ದ 4.5 ಇಂಚು. ಎರಡು ಕಡೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಭುಜದಿಂದ ಸೆಂಟರಿಗೆ ಹಾಕ್ಕೋಬೇಕು. ನೋಡಿ, ಈ ಥರ ಬರಬೇಕು. ಆಮೇಲೆ ಬ್ಯಾಕ್ ಪಟ್ಟಿ ಇದನ್ನು ಪಟ್ಟಿ ಕೊಡಬೇಕು. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಟ್ಟಿನ. ಎಲ್ಲ ತೋರಿಸೋದಕ್ಕೆ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಹೀಗಾಗಿ ಪಟ್ಟಿನ ನಾನು ಮೊದಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಅಟ್ಯಾಚ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅಟ್ಯಾಕ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಒಂದು ಸ್ವಲ್ಪ ನೀರಿಗೆ ಹಾಕಬೇಕು. ಹಾಗೆ 1 ಇಂಚ್ ಅಗಲ ಬಂದರೆ ಸಾಕು. ಪಟ್ಟಿ 1.5 ಇಂಚ್ ಕಟಿಂಗ್ ಮಾಡಿಕೊಂಡು ಅರ್ಧ ಇಂಚು ಮಡಿಚ್ಕೊಂಡು ಹೊಲ್ಕೋಬೇಕು. ಈಗ ನೋಡಿ, ಅದರ ಮೇಲೇ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ನೋಡಿ, ಆಯಿತು. ನೋಡಿ, ಬ್ಯಾಕ್ ಪಾರ್ಟ್ ಪೂರ್ತಿ ಆಯಿತು. ಈಗ ಫ್ರಂಟ್ ಪಾರ್ಟು ಇದು ಕೂಡ ಹಾಗೆ ಎರಡು ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡು ಕೂಡಿಸಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರು ನೋಡಬೇಡಿ, ನಮಗೂ ಈಗ ತಾನೇ ನಾವು ಚಾನಲ್ ಶುರು ಮಾಡಿರ್ತೀವಿ. ನಮಗೂ 1000 ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮಗೂ ಒಂದು ಯೂಸ್ ಆಗುತ್ತೆ, ನಮಗೂ ಒಂದು ಯೂಸ್ ಆಗುತ್ತೆ. ನಿಮಗೆ ಬ್ಲೌಸ್ ಕಲ್ತ ಹಾಗಾಗತ್ತೆ, ನಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ಹಾಗೆ ಒಬ್ರಿಗೊಬ್ರಿ ಬೆಳೆಸ್ರಿ, ಉಳಿಸ್ರಿ.
ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಈಗ ನೋಡಿ ಸ್ಟಿಚ್ ಮಾಡೇ ಆಯಿತು. ಈಗ ಜಾಸ್ತಿ ಬಂದಿರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಕಟಿಂಗಲ್ಲಿ ಏನೇ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನಾವು ಸ್ಟಿಚಿಂಗಲ್ಲಿ ಸರಿ ಮಾಡ್ಕೋಬೇಕು. ಸ್ಟಿಚಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವು ಹೆಮ್ಮಿಂಗಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿ ಮಾಡ್ಕೋಬೇಕು. ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದನ್ನು ನೀವು ಸ್ಟಿಚಿಂಗಲ್ಲಿ ಸರಿ ಮಾಡ್ಕೋಬೇಕು. ಕರೆಕ್ಟಾಗಿ ಅಳತೆನ ನೋಡಿಕೊಂಡು ಕಟ್ ಮಾಡಿದರೆ ಯಾವ ಪ್ರಾಬ್ಲಮ್ಮು ಬರಲ್ಲ. ನೋಡಿ ಆಯಿತು. ಈಗ ಟಕ್ಸ್ ಮಾರ್ಕ್ ಹಾಕ್ಕೊಳ್ಳೋಣ. ಎಲ್ಲೆಲ್ಲಿ ಎಷ್ಟು ತಗೋಬೇಕು ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ 3.5ಗೆ ಮಾರ್ಕ್ ಹಾಕ್ಕೊಳ್ಳಿ. ಈಗ 2.5ಗೆ ಮಾರ್ಕ್ ಹಾಕ್ಕೊಳ್ಳಿ. ಉದ್ದಕ್ಕೆ 2.25, ಈ ಕಡೆ 2.5, ಈ ಕಡೆ ನೋಡಿ 1.5 ಇಂಚಿಗೆ ಡಿಫ್ರೆನ್ಸ್ ಆಗಿ ತೊಗೊಂಡಿದ್ದೀನಿ ನಾನು. ಇದು ಒಂದು 4 ಸಲ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು, ನಿಮಗೆ ಅರ್ಥ ಆಗಿ ಬಿಡುತ್ತೆ ಎಲ್ಲೆಲ್ಲಿ ಎಷ್ಟು ತೊಗೋಬೇಕಂತ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮೇನ್ ಟಕ್ಸ್ ಇದು ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಕೊಡುತ್ತೆ ಬ್ಲೌಸು. ಇವೆಲ್ಲ ಸಣ್ಣದಾಗಿ ಹಿಡ್ಕೋಬೇಕು, ಜಾಸ್ತಿ ಅಗಲ ಹಿಡಿಬಾರ್ದು. 1/4 ಇಂಚಷ್ಟು ಹಿಡ್ಕೋಬೇಕಷ್ಟೆ. ನೋಡಿ ಆಯಿತು, ಈ ರೀತಿ ಬಂತು ನೋಡಿ. ಈಗ ಕ್ರಾಸ್ ಬೆಲ್ಟನ್ನು ನಾನು ಡಬಲ್ ತೊಗೊಂಡಿದ್ದೀನಿ. ಲೈನಿಂಗನ್ನು ಡಬಲ್ ತೊಗೊಂಡು ಮಾಡಬೇಕು, ಯಾಕಂದರೆ ಲೈನಿಂಗ್ ಬಟ್ಟೆ ತುಂಬ ತೆಳುವಾಗಿರುತ್ತೆ, ಹೀಗಾಗಿ ಡಬಲ್ ತೊಗೊಂಡಿದ್ದೀನಿ. ಅಂದರೆ ಇದು 4 ಪೀಸ್ ಇದೆ. ಈಗ ಮೇನ್ ಫ್ಯಾಬ್ರಿಕ್ ಹಿಡಿದು 4 ಪೀಸ್ ಇದೆ. ಸುತ್ತಲೂ ಈ ಥರ ಸ್ಟಿಚ್ ಹಾಕೋಬೇಕು. ನೋಡಿ ಈಗ ಎಕ್ಸ್ಟ್ರಾ ಏನು ಬಂದಿರುತ್ತೋ ಅದನ್ನು ಕಟ್ ಮಾಡಿ ತೆಗಿಬೇಕು. ಈಗ ಫ್ರಂಟ್ ಪಾರ್ಟು ಮತ್ತು ಇದು ಕ್ರಾಸ್ ಬೆಲ್ಟು ತಗೊಂಡು ನಾವು ಸ್ಟಿಚ್ ಮಾಡೋಣ. ಯಾವ ರೀತಿ ಸ್ಟಿಚ್ ಮಾಡಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ. ಟಕ್ಸು ಸ್ವಲ್ಪ ಕಟಿಂಗ್ ಮಾಡ್ಕೋಬೇಕದು. ನೋಡಿ ಈ ರೀತಿ ಹಿಡ್ಕೋಬೇಕು. 3 ಪದರನ್ನು ಕರೆಕ್ಟಾಗಿ ಹಿಡ್ಕೊಂಡು ನಾವು ಸ್ಟಿಚ್ ಮಾಡಬೇಕು. ಒಬ್ಬೊಬ್ಬರು ಒಂದೊಂದು ಥರ ಹೊಲಿತಾರೆ ಕ್ರಾಸ್ ಬೆಲ್ಟು. ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಹೊಲಿದ್ರೆ ಸ್ವಲ್ಪನೂ ಮೇಲ್ಗಡೆ ಸ್ಟಿಚ್ ಏನೂ ಕಾಣಲ್ಲ. ಈ ಥರ ಹೊಲಿದ್ರೆ ಒಳ್ಳೆಯದು, ತುಂಬ ನೀಟಾಗಿ ಬರುತ್ತೆ ಈ ಥರ ಹೊಲಿದ್ರೆ.
ನೋಡಿ ಈ ಥರ ಹೊಳಿಸ್ಕೋಬೇಕು. ನೋಡಿ ಎಲ್ಲೂ ಏನು ಸ್ಟಿಚ್ ಕಾಣಲ್ಲ, ಏನೂ ಇಲ್ಲ, ಇಷ್ಟು ನೀಟಾಗಿ ಬರುತ್ತೆ ನೋಡಿ. ಈ ಫ್ರಂಟ್ ಪಾರ್ಟಿಗ ಇದು ಹುಕ್ಸು ಕಾಜು ಪಟ್ಟಿ ಮಾಡಬೇಕೀಗ. 3 ಇಂಚು ಬಟ್ಟೆ ತೊಗೋಬೇಕು, ಆಮೇಲೆ 2 3 ಇಂಚು ತೊಗೋಬೇಕು. ನೋಡಿ ಫಸ್ಟಿಗೆ 2 ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಒಳಗಡೆ ಮಡಚಬೇಕು. ಈಗ ತಿರುಗಿಸಿ ನೋಡಿ ಈ ಥರ ಮಡಚ್ಕೊಂಡು ಪಟ್ಟಿ 1 ಇಂಚ್ ಬರಬೇಕು ಅಷ್ಟು ಅಗಲ ಇಟ್ಕೊಂಡು ನಾವು ಮಡಚಿ ಸ್ಟಿಚ್ ಮಾಡಬೇಕು. ಎರಡು ಹೊಲಿಗೆ ಹಾಕ್ಕೋಬೇಕು ಅದರಲ್ಲಿ. ನೋಡಿ ಕರೆಕ್ಟಾಗಿ ಬಂತು. ಈಗ ಹುಕ್ಸ್ ಪಟ್ಟಿ ಇದು 1.5 ಇಂಚಷ್ಟು ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೆಂಟರಿಗೆ ಒಂದು ನೀರಿಗೆ ಇಡಬೇಕು ಟಕ್ಸ್ ಇದ್ದಲ್ಲಿ. ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇದನ್ನು ಈಗ ಮಡಚಿ ಸ್ಟಿಚ್ ಮಾಡಬೇಕು. ನೋಡಿ ಆಯಿತು ನೋಡಿ. ಈಗ 2 ಭುಜಾನ ನಾವು ಸ್ಟಿಚ್ ಮಾಡೋಣ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕಬೇಕು, ಸಿಂಗಲ್ ಹಾಕಬೇಡಿ, ಡಬಲ್ ಹಾಕ್ಕೊಳ್ಳಿ ಸ್ಟಿಚ್ಚನ್ನು. ನೋಡಿ ಈಗ 2 ಪಾರ್ಟು ಜಾಯಿಂಟ್ ಆಯಿತು. ಈಗ ಪೈಪಿಂಗನ್ನು ಮಾಡೋಣ. ಈಗ ನಾನು ಕ್ರಾಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ, ಅದನ್ನು ಯಾವ ರೀತಿ ಜೋಡಿಸ್ಬೇಕು ಅಂತ ನೋಡ್ಕೊಳ್ಳಿ. ಈ ರೀತಿ ತಗೊಂಡು ಜೋಡಿಸ್ಕೋಬೇಕು. ಇದು ಕೂಡ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಯಾವುದು ಸಿಂಗಲ್ ಹಾಕ್ಕೋಬೇಡಿ. ಯಾಕಂದರೆ ಒಂದೇ ಸ್ಟಿಚ್ ಹಾಕಿದರೆ ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಡಬಲನ್ನು ಹಾಕ್ಕೊಳ್ಳಿ. ನೋಡಿ 2 ಈಗ ಜಾಯಿಂಟ್ ಆಯಿತು. 3 ಪೀಸು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಮಡಚಿಕೊಂಡು ಒಂದು ಸೈಡಿಗೆ ಒಂದು ಸ್ಟಿಚ್ ಹಾಕ್ತಾ ಹೋಗಿ ಒಂದೇ ಸೈಜಲ್ಲಿ ಎಲ್ಲನೂ ನೀವು ಪೂರ್ತಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಪೈಪಿಂಗು ನೀಟಾಗಿ ಬರುತ್ತೆ. ಡಬಲ್ ಇಟ್ಕೊಂಡಿದ್ದೀನಿ ನಾನು ಇದು ಪೈಪಿಂಗ್ ಪಟ್ಟಿನ. ಈ ಥರ ಡಬಲ್ ಇಟ್ಕೊಂಡ್ರೆ ಪೈಪಿಂಗ್ ನೀಟಾಗಿ ಬರುತ್ತೆ. ಯಾಕಂದರೆ ಇದು ಸೀರೆ ಬ್ಲೌಸ್ ಪೀಸ್, ಇದು ತುಂಬ ತೆಳ್ಳಗಿರುತ್ತೆ. ಅದು ಸಿಂಗಲ್ ಹಾಕಿದರೆ ಅಷ್ಟು ನೀಟಾಗಿ ಬರಲ್ಲ. ಹೀಗಾಗಿ ನಾನು ಡಬಲನ್ನು ಇಟ್ಕೋತೀನಿ. ಈಗ ನೋಡಿ ಯಾವ ರೀತಿ ಹಾಕಬೇಕಂತ 2 ಅಳತೆನ ನೋಡ್ಕೊಳ್ಳಿ. ನೋಡಿಕೊಂಡು ಪೈಪಿಂಗನ್ನು ಮಾಡಿ. ನೋಡಿ ಈ ಥರ ಒಂದೇ ಲೆವೆಲಾಗಿ ಸ್ಟಿಚ್ ಮಾಡ್ತಾ ಹೋಗಿ. ಪೈಪಿಂಗ್ ಹಾಕೋದಕ್ಕೆ ಬಟ್ಟೆನ ಒಂದು 1/4 ಇಂಚು ಇಟ್ಕೊಂಡ್ರೆ ಸಾಕು. 1/4 ಇಂಚಿಗೆ ಸ್ಟಿಚ್ ಹಾಕಿ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ಸ್ಟಿಚ್ ಮಾಡಬೇಡಿ. 1/4 ಇಂಚ್ ಅಂದರೆ ಎಲ್ಲ ಕಡೆನೂ 1/4 ಇಂಚೇ ಬರಬೇಕದು. ಜಾಸ್ತಿ ಬಂದರೆ ಏನಾಗುತ್ತೆ, ನೀಟಾಗಿ ಬರಲ್ಲ ಪೈಪಿಂಗು.
ನೋಡಿ ಈ ರೀತಿ ಒಂದೇ ಲೆವೆಲ್ ಆಗಿ ಸ್ಟಿಚ್ ಮಾಡ್ತಾ ಹೋಗಿ. ನೋಡಿ ಈಗ ಸ್ಟಿಚ್ಚು ಆಯಿತು. ಸ್ವಲ್ಪ ಕಟ್ ಮಾಡಿಕೊಂಡು ಅಲ್ಲೇ ಮಡಚ್ಕೊಳ್ಳಿ. ಸ್ವಲ್ಪ ರಫ್ ಹೊಡೀರಿ ಲಾಸ್ಟಿಗೆ. ಈಗ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕತ್ರಿನೂ ಒಳಗಡೆ ಹೋದರೆ ಬ್ಲೌಸ್ ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡಿಕೊಂಡು ತುಂಬ ಹುಷಾರಿಯಿಂದ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಮೊದಲೇ ಬಟ್ಟೆ ತೆಳ್ಳಗಿರುತ್ತೆ, ಒಂದು ಸ್ವಲ್ಪ ಕತ್ರಿ ತಾಗಿದ್ರೂ ಸಾಕು ಕಟ್ಟಾಗಿಬಿಡುತ್ತೆ. ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ನನ್ನ ಸ್ಟಿಚಿಂಗ್ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಸಣ್ಣದಾಗಿ ಮಡಚಿಕೊಂಡು ಅದರ ಒಳಗಡೆನೇ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು. ಪೈಪಿಂಗ್ ಒಳಗಡೆನೇ ಸ್ಟಿಚ್ಚು ಬರಬೇಕು, ಆ ಕಡೆ ಈ ಕಡೆ ಹೋಗಬಾರ್ದು. ಪೈಪಿಂಗು ರೌಂಡಾಗಿ ಬರಬೇಕು, ಒಂದೇ ಥರ ರೌಂಡಾಗಿ ಬರಬೇಕು. ಅದು ರೌಂಡ್ ಶೇಪ್ ಬರಬೇಕು. ಅದ್ರ ಬಟ್ಟೆ ಏನಿರುತ್ತೋ ಒಳಗಡೆ ಅದನ್ನು ನಾವು ಕರೆಕ್ಟಾಗಿ ಒಳಗಡೆ ಬರೋ ಥರ ನಾವು ಹಿಡ್ಕೋಬೇಕು. ಪೈಪಿಂಗ್ ಶೇಪು ರೌಂಡಾಗಿ ನೀಟಾಗಿ ಬರಬೇಕು. ಆ ಸ್ಟಿಚ್ ಏನಿದೆ ಅದರ ಒಳಗಡೆನೇ ಹೋಗಬೇಕು, ಪೈಪಿಂಗ್ ಒಳಗಡೆನೇ ಹೋಗಬೇಕು. ಅಂದರೆ ನೀಟಾಗಿ ಬರುತ್ತೆ. ಒಳಗಡೆ ಸೈಡು ನಮಗೆ ಬಟ್ಟೆ ಆ ಕಡೆ ಈ ಕಡೆ ಬರಲ್ಲ, ಪೂರ್ತಿ ಕವರಾಗಿ ಸ್ಟಿಚ್ ಆಗುತ್ತೆ ನಾವು ಕರೆಕ್ಟಾಗಿ ಕೊಡೋದ್ರಿಂದ. ಥ್ರೆಡ್ ಪೈಪಿಂಗ್ ಹೇಗೆ ಹಾಕ್ತೀವಲ್ಲ ಆ ಥರ ಬರುತ್ತೆ. ಇದು ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಟೈಲರಿಂಗಲ್ಲಿ ನಾವು ಎಷ್ಟು ಐಡಿಯಾಗಳನ್ನು ಉಪಯೋಗಿಸ್ತೀವಿ ಅಷ್ಟು ನಾವು ಕಲಿಬಹುದು ಇದರಲ್ಲಿ. ಈಗ ನೋಡಿ ಆಯಿತು. ಈಗ ಲಾಸ್ಟಿಗೆ ಸ್ವಲ್ಪ ರಫ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂತು ನೋಡಿ, ನೀಟಾಗಿ. ಈಗ ಸ್ಲೀವನ್ನು ಸ್ಟಿಚ್ ಮಾಡೋಣ. ನಾನು ನಿಮಗೆ ಒಂದೇ ಸ್ಲೀವನ್ನು ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅಷ್ಟು ಲೆಂತಿ ಆದರೆ ಯಾರೂ ನೋಡೋಕ್ಕೆ ಮನಸ್ಸು ಮಾಡಲ್ಲ. ಹೀಗಾಗಿ ನಾನು ಒಂದೇ ಸ್ಲೀವನ್ನು ಸ್ಟಿಚ್ ಮಾಡೋದನ್ನು ತೋರಿಸಿದ್ದೀನಿ. ನೋಡಿ ಈ ಥರ ಹೊಲ್ಕೋಬೇಕು ನಾವು. ಮೇಲ್ಗಡೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ತುಂಬ ಈಸಿಯಾಗಿದೆ ಲೈನಿಂಗ್ ಬ್ಲೌಸು. ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಬೇಗ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ. ನೋಡಿ ಈ ರೀತಿ ಲೈನಿಂಗ್ ಕರೆಕ್ಟಾಗಿ ಬರಬೇಕು, ಕರೆಕ್ಟಾಗಿ ಹಿಡ್ಕೋಬೇಕು. ನೀವು ಎಲ್ಲೂ ನೀರಿಗೆ ಬರದಿರುವ ಹಾಗೆ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಆಯಿತು. ಈಗ ಎಕ್ಸ್ಟ್ರಾ ಬಂದಿರುವ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನೋಡಿ ಆಯಿತು. ಈಗ ಬಾಡಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಸೆಂಟರಿಗೆ ಒಂದು ಲಾಚ್ ಹಾಕ್ಕೊಳ್ಳೋಣ.
ಈಗ ನೋಡಿ ಈ ಥರ ನೋಡಿಕೊಂಡು ನಾವು ಸೆಂಟರ್ ಪಾಯಿಂಟ್ ಬರುತ್ತೋ ಇಲ್ವೋ ಅಂತ ನೋಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ಚಿಂಗು ಒಂದೇ ಲೆವೆಲ್ ಆಗಿ ಬರಲಿ, ಆ ಕಡೆ ಈ ಕಡೆ ಆಗದೆ ಇರುವ ಹಾಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಅಂದರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೀವು ಆ ಕಡೆ ಈ ಕಡೆ ಸ್ಟಿಚ್ ಹಾಕಿದರೆ ಫಿನಿಶಿಂಗು ಸರಿಯಾಗಿ ಬರಲ್ಲ. ಆದಷ್ಟು ಈ ವಿಡಿಯೋನ ಯಾರು ಬಿಗಿನರ್ಸ್ ಇದ್ದರೆ ಶೇರ್ ಮಾಡಿ, ಅವರಿಗೂ ಒಂದು ಯೂಸ್ ಆಗುತ್ತೆ. ದಯವಿಟ್ಟು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ತಿಳಿಸಿ. ಈಗ ನೋಡಿ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಈ ಥರ ಒಂದು ಸ್ಟಿಚ್ ಹಾಕೋಬೇಕು. ನೋಡಿ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಅವರ ಅಳತೆ ಬ್ಲೌಸನ್ನು ನೋಡಿಕೊಂಡು ನಾವು ಎಷ್ಟು ಎಕ್ಸ್ಟ್ರಾ ಬಂದಿದೆ ಅದನ್ನು ಕರೆಕ್ಟಾಗಿ ಲೆಕ್ಕ ಮಾಡಿಕೊಂಡು ನಾವು ಫಿಟ್ಟಿಂಗನ್ನು ಮಾಡಬೇಕು. ಈಗ ನೋಡಿ ಇಷ್ಟು ಜಾಸ್ತಿ ಬಂದಿದೆ, ಅದನ್ನು ಅಳತೆ ಮಾಡ್ಕೋಬೇಕು. ನಾವು ಟೇಪಲ್ಲಿ ಅಳತೆ ಮಾಡಿಕೊಂಡು ಎಕ್ಸ್ಟ್ರಾ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಫಿಟ್ಟಿಂಗ್ ಮಾಡ್ಕೋಬೇಕು. ಈಗ 7 ಇಂಚು ಎಕ್ಸ್ಟ್ರಾ ಬಂದಿದೆ, ಅದು ನಾನು 1.2 ಇಂಚು ತೊಗೊಂಡಿದ್ದೀನಿ ಫಿಟ್ಟಿಂಗಿಗೆ. ಆ ಕಡೆ 1.2 ಇಂಚು, ಈ ಕಡೆ 1.2 ಇಂಚು, ಅಂದರೆ 1.25 ಇಂಚು. ಕಂಕಳಿಗೆ ಅವ್ರದ್ದು ಎಷ್ಟಿದೆ ಅಷ್ಟು ತೊಗೊಂಡಿದ್ದೀನಿ. 8.5 ಇದೆ ಅದು ಕಂಕಳ. ಈಗ ತೋಳು 5.5 ಇದೆ ತೋಳು. ಈಗ ನೋಡಿ ಸೈಡಿಗೆ 1, 3 ಅಥವಾ 4 ಸ್ಟಿಚ್ ಹಾಕ್ಕೊಳ್ಳಿ. ನಾವು ಮನಸ್ಸು ಕೊಟ್ಟು ಕಲಿತ್ರೆ ಎಲ್ಲ ಕಲಿಬಹುದು. ನಮಗೆ ಕಲಿಬೇಕು ಅನ್ನೋ ಮನಸ್ಸಿರಬೇಕು. ಪ್ರಯತ್ನ ಪಟ್ಟರೆ ಎಲ್ಲನೂ ಆಗತ್ತೆ. ನಾವು ಆಗೋದಿಲ್ಲ ಅಂತ ಕೂಡಬಾರ್ದು. ಪ್ರಯತ್ನ ಪಟ್ಟರೆ ಎಲ್ಲನೂ ಕಲಿಬಹುದು. ದಾರ ಒಂದು ಕಟ್ಟಾಗಿದೆ. ನಾನು ಈಗ ನೋಡಿ ಸೈಡಿಗೆ ನಾವು ಒಂದೇ ಲೆವೆಲ್ ಆಗಿ 2 ಇಂಚನ್ನು ಎಕ್ಸ್ಟ್ರಾ ಇಟ್ಕೊಂಡು ಉಳಿದ ಬಟ್ಟೆನ ನಾವು ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ ಕಟಿಂಗ್ ಆಯಿತು. ಈಗ ಸ್ವಲ್ಪ ಎಲ್ಲೆಲ್ಲಿ ಸಣ್ಣ ಸಣ್ಣ ಕಟಿಂಗ್ ಮಾಡಿ ನಾನು ಡಿಸೈನ್ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಎಳೆಯದು ಉಚ್ಕೊಂಡು ಬಿಚ್ಚಿ ಹೋಗಲ್ಲ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈಗ ಹೊರ್ಲಕ್ಕಿದ್ದವರು ಹೊರ್ಲಕ್ಕೆ ಹಾಕ್ತಾರೆ, ಇಲ್ಲ ಅಂದವರು ಈ ಥರ ಮಾಡ್ಬೋದು. ನೋಡಿ ಬ್ಲೌಸು ರೆಡಿ ಆಯಿತು. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಯಾವ ಥರ ಬಂದಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.